ಓಂ ಪ್ರತ್ನೋಷಿಕಮೀಢ್ಯೋ ಅಧ್ವರೇಷು ಸನಾಚ್ಚ ಹೋತಾ ನವ್ಯಶ್ಚ ಸತ್ಸಿ ಸ್ವಾಂಚ ಆಗ್ನೇ ತನುವಂ ವಿಪ್ರಯಸ್ವಾಸ್ಮಭ್ಯಂಚ ಸೌಭಗಮ ಯಜಸ್ವ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗ್ಯಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಮೀನರಾಶಿಯವರಿಗೆ ಸುಖಸ್ಥಾನದಲ್ಲಿ ಗುರು ಇದ್ದಾರೆ, ಆದರೆ ಗುರುಬಲ ಇಲ್ಲ. ಶನಿ ಬಂದು ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿದ್ದಾರೆ, ಜನ್ಮ ಶನಿ ಪ್ರಭಾವಕ್ಕೆ ಒಳಗಾಗಿದ್ದೀರಾ. ಈ ತಿಂಗಳು ಮೀನರಾಶಿಯವರಿಗೆ 2 ಮತ್ತು 9ನೇ ಮನೆ ಅಧಿಪತಿ ಕುಜನೂ ಚೆನ್ನಾಗಿಲ್ಲ, 3 ಮತ್ತು 8ನೇ ಮನೆ ಅಧಿಪತಿ ಶುಕ್ರನೂ ಚೆನ್ನಾಗಿಲ್ಲ. ಹಾಗೆ ವಿಶೇಷವಾದಂಥ ಒಂದು ಸಂದರ್ಭ ಏನಪ್ಪ ಅಂದರೆ ಬುಧ ಮತ್ತು ಸೂರ್ಯನಿಂದ ಸಿಗುತ್ತೆ. ಹೇಗೆ ಅಂತ ಒಂದಾದಾಗ ಹೇಳ್ತಾ ಇರ್ತೀನಿ. ಮೊದಲಿಗೆ ಜನ್ಮಶನಿ ಪ್ರಭಾವ, 7.5 ಜನ್ಮಶನಿ ಪ್ರಭಾವ ಇರೋದ್ರಿಂದ ಪ್ರತಿ ಶನಿವಾರ ಶನೀಶ್ವರನ ದರ್ಶನ ಮಾಡುವಂಥದ್ದು ಮೀನರಾಶಿಯವರು ಮರಿಬೇಡಿ. ಹಾಗೆ ಹೆಚ್ಚು ಶಿವನ ಆರಾಧನೆ ಮಾಡ್ತಾ ಇರಿ. ಶಿವನನ್ನು ಆರಾಧನೆ ಮಾಡಿದ್ರೆ ಶನಿ ಪ್ರಭಾವ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ತಿಂಗಳಿಗೊಮ್ಮೆ ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಅಥವಾ ಎಳ್ಳೆಣ್ಣೆಯಿಂದ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು, ಇದನ್ನು ಮಾಡೋದ್ರಿಂದ ಶನಿ ಸ್ವಲ್ಪ ಬಲ ಆಗ್ತಾನೆ. ಇನ್ನು ಗುರುಬಲ ಇಲ್ಲ ಅಂದಾಗ ನಿಮ್ಮ ಪ್ರತ್ಯಕ್ಷ ಗುರುಗಳನ್ನು ದರ್ಶನ ಮಾಡುವಂಥದ್ದು, ಪರೋಕ್ಷ ಗುರುಗಳನ್ನು ಸ್ಮರಣೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಿಮಗೆ ಗುರು ಅನುಗ್ರಹ ಸಿಗುತ್ತೆ. ಗುರುಬಲ ಅಂತೂ ಬರಲ್ಲ ಬಿಡಿ, ಇನ್ನೇನು ಒಂದು 8 ತಿಂಗಳ ಕಾದ್ಬಿಡಿ. 100% ಒರಿಜಿನಲ್ ಗುರುಬಲ ಬರುತ್ತೆ. 100% ಒರಿಜಿನಲ್ ಗುರುಬಲ. ಅದು ಅಂತಿಂತ ಗುರುಬಲ ಅಲ್ಲ. ರಾಶಿಯಿಂದ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಜೊತೆಗೆ ಗುರು ಆ ಮನೇಲಿ ಉಚ್ಚ ಸ್ಥಾನ, ಎಕ್ಸಾಲ್ಟೆಡ್ ಪೊಸಿಷನ್. ಅಷ್ಟು ಎಕ್ಸಾಲ್ಟೆಡ್ ಪೊಸಿಷನ್ ಆಗಿದ್ದಂಥ ಸಂದರ್ಭಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಸಿಕ್ಬಿಡುತ್ತೆ ನಿಮಗೆ. ಹಾಗಾಗಿ ಈಗ ಸದ್ಯಕ್ಕೆ ಗುರುಗಳ ಆರಾಧನೆ, ಗುರುಗಳ ದರ್ಶನ, ಪ್ರಾರ್ಥನೆ ಮಾಡ್ತಾ ಬನ್ನಿ. ಇನ್ನು ರಾಶಿಯಿಂದ 2 ಮತ್ತು 9ನೇ ಮನೆ ಅಧಿಪತಿ ಕುಜ ಚೆನ್ನಾಗಿಲ್ಲ. ಕುಜ ಚೆನ್ನಾಗಿಲ್ಲ ಅಂತಂದ್ರೆ ಏನಾಯ್ತು, ಒಂದು ಕಡೆ ಧನ ಕಮ್ಮಿ ಆಗುವಂಥ ಸಾಧ್ಯತೆ, ಧನ ನಷ್ಟವಾಗುವಂಥ ಸಾಧ್ಯತೆ, ನಿಮ್ಮ ಮೇಲೆ ಅಪವಾದ, ಅಪನಿಂದನೆ ಬರುವಂಥ ಸಾಧ್ಯತೆ, ಕಳ್ಳ ಅಂತ ದೂಷಿಸ್ತಾರೆ, ಈ ಥರದೆಲ್ಲ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಹಣ ಕೈಯಲ್ಲಿ ನಿಲ್ಲಲ್ಲ. ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ಕೋಪ ಬಂದ್ಬಿಡೋದು, ಅಪ್ಪ ಅಮ್ಮನ ಮೇಲೆ ಜೋರು ಮಾಡಿಬಿಡ್ಬೋದು, ಹೆಂಡತಿ ಮಕ್ಕಳ ಮೇಲೆ ಜೋರು ಮಾಡ್ಬಿಡೋದು, ಅಥವಾ ಹೆಣ್ಮಕ್ಳಾದರೆ ಗಂಡನ ಮೇಲೆ ಜೋರು ಮಾಡಿಬಿಡ್ಬೋದು. ಹೀಗೆ ಸ್ವಲ್ಪ ಆತ್ರ ಕೋಪ ಜಾಸ್ತಿ ಇರುತ್ತೆ. ಮಾತು ಇದೇ ಇರಲ್ಲ, ಏನೋ ನಿಮ್ಮ ಬಾಯಿಗೆ ಬೀಗನೇ ಇರಲ್ಲ, ಅಷ್ಟು ಜೋರಾಗಿ ಮಾತಾಡ್ತೀರಿ, ಅಷ್ಟು ಕೆಟ್ಟದಾಗಿ ಮಾತಾಡ್ತೀರಿ. ಅಂದರೆ ಆ ಥರದ್ದು ಒಂದು ಸ್ವಲ್ಪ ಫ್ರಸ್ಟ್ರೇಷನ್ ಅನ್ನುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ನಿಮಗೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡು ಬರೋದು ಈ ತಿಂಗಳಲ್ಲಿ ಯಾವುದೂ ಇಲ್ಲ ಬಿಡಿ. ಯಾವುದಾದ್ರೂ ಭಾಗ್ಯ ಬರುತ್ತೆ. ನಮ್ಮ ತಂದೆ ಯಾವುದೋ ಜಮೀನಿದೆ, ನಮ್ಮ ಕೋರ್ಟಲ್ಲಿ ಯಾವುದೋ ಆಸ್ತಿ ಇದೆ, ಜಡ್ಜ್ಮೆಂಟ್ ಬರುತ್ತೆ, ನನಗೆ ಇಲ್ಲಿಂದ ದುಡ್ಡು ಬರುತ್ತೆ, ನನಗೇನೋ ಬಂಗಾರ ಸಿಗುತ್ತೆ. ಇವೆಲ್ಲ ಯಾವುದು ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅಪೇಕ್ಷೆ ಪಡಲಿಕ್ಕಿಲ್ಲ. ಯಾಕೆ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬಂದುಬಿಟ್ಟು ಅದೃಷ್ಟವನ್ನು ಕಳೆದು ಬಿಡ್ತಾರೆ, ಸಿಗಲ್ಲ. ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿ ಧೈರ್ಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ ಅಂತ ಶುಕ್ರ 14ನೇ ತಾರೀಕುವರೆಗೂ ಒಂದು ಸ್ವಲ್ಪ ಮಾತ್ರ ಚೆನ್ನಾಗಿದ್ದರೆ ಪಂಚಮದಲ್ಲಿದ್ದು, ಮಿತ್ರನ ಮನೆಯಲ್ಲಿದ್ದು, 14ನೇ ತಾರೀಕು ಅವರು ಕೂಡ ಶತ್ರು ಮನೆಗೆ ಹೋಗಿ ಋಣರೋಗ ಶತ್ರುಸ್ಥಾನ ಕೂತ್ಕೋತಾರೆ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ. ನನ್ನ ಪ್ರಕಾರ ಏನಪ್ಪ ಅಂದರೆ ಈ ತಿಂಗಳು ನೀವು ಸದಾ ಕಾಲ ದೇವರ ಕಾಲಿಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನ ಮಾಡೋದು. ಯಾಕಂದರೆ ಶುಕ್ರ 6ನೇ ಮನೆ ಇದ್ದರೆ ಋಣ ಜಾಸ್ತಿ, ಸ್ವಲ್ಪ ಸಾಲ ಆಗೋದು, ರೋಗಗಳು ಬರೋದು, ಶತ್ರುಗಳು ಉತ್ಪತ್ತಿ ಆಗೋದು, ಸುಮ್ಮನೆ ಗಲಾಟೆಗಳಾಗೋದು, ಇದೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಜೊತೆಗೆ ಉದ್ಯೋಗದಲ್ಲಿ ಕಿರಿಕಿರಿ ಆಗೋದು, ಉದ್ಯೋಗ ಹೋಗುವಂಥ ಸಾಧ್ಯತೆ. ಸುಮಾರು ದಿನದಿಂದ ಉದ್ಯೋಗ ಮಾಡ್ತಾ ಇರ್ತೀರಾ, ದಿಢೀರಂಥ ಉದ್ಯೋಗಕ್ಕೆ ನಿಮಗೆ ರಾಜೀನಾಮೆ ಕೊಡಬೇಕಾಗುತ್ತೆ, ಬರೋಕ್ಕಾಗದೇ ಇರೋಂಥ ಪರಿಸ್ಥಿತಿಗಳೆಲ್ಲ ಬಂದ್ಬಿಡುತ್ತೆ. ಅದೆಲ್ಲ ಸ್ವಲ್ಪ ನಿಮಗೆ ಹುಷಾರಾಗಿರಬೇಕು ನೀವು ಮೀನರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ. ಯಾವುದೇ ಕಾರಣಕ್ಕೂ ಅತಿರೇಕಕ್ಕೆ ಹೋಗೋಕೆ ಹೋಗ್ಬೇಡಿ, ಯಾವುದೂ ಅತಿಯಾಗಿ ಮಾಡೋಕ್ಕೆ ಹೋಗಬೇಡಿ, ಅತಿಯಾಗಿ ತಿನ್ನಕ್ಕೆ ಹೋಗಬೇಡಿ, ಅತಿಯಾಗಿ ಕುಡಿಯೋಕ್ಕೆ ಹೋಗಬೇಡಿ, ಅತಿಯಾದ ಒಂದು ನಂಬಬೇಡಿ.
ಯಾರನ್ನು ಪರಿಪೂರ್ಣ ನಂಬೋದು ಬೇಡ. ಮೀನರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಏನಪ್ಪ ಪ್ಲಸ್ ಪಾಯಿಂಟು ಅಂತಂದರೆ ಬುಧ ಬಂದು 7ನೇ ಮನೆಗೆ ಬರ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಯಾಕೆ? ಬುಧ 7th ಹೌಸ್ಗೆ ಬಂದರೆ ಭದ್ರಯೋಗ, ಉಚ್ಚಸ್ಥಾನ. ಹಾಗಾಗಿ ವಿದ್ಯೆ, ವ್ಯಾಪಾರ, ಬುದ್ಧಿವಂತಿಕೆ ಈ 3 ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಫಾರಿನ್ಗೆ ಹೋಗಿ ಬರುವಂಥ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಯೋಗ, ಅಥವಾ ಉದ್ಯೋಗ ಮಾಡುವಂಥ ಯೋಗ, ವ್ಯಾಪಾರ ಮಾಡುವಂಥ ಯೋಗ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಇರುತ್ತೆ. ಹೀಗೆ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ಯಾವುದೇ ಮಾಡಿದ್ರೂ ಕೂಡ ನಿಮಗೆ ಯಥೇಚ್ಛ ಶುಭ ಫಲ ಮೀನರಾಶಿಯವರಿಗೆ ಬುಧನಿಂದ ಸಿಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಬುಧನ ಜೊತೆಗೆ ಸೂರ್ಯನು 17ನೇ ತಾರೀಕು ಸೇರ್ಕೋತಾರೆ. ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೆ. ನೇರ ಬುಧನ ದೃಷ್ಟಿ, ಸೂರ್ಯನ ದೃಷ್ಟಿ ನಿಮ್ಮ ರಾಶಿಗೆ ಬೀಳೋದ್ರಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡ್ರೆ 17ನೇ ತಾರೀಕಿಂದ ಬುಧಾದಿತ್ಯ ಯೋಗ ಅಪ್ಲೈ ಆಗಿ ಸ್ಟೆಬಿಲಿಟಿ ಅನ್ನುವಂಥದ್ದು ಸಿಗುತ್ತೆ. 17ನೇ ತಾರೀಕು ನಿಮಗೆ ಭಾಳ ಬಲಿಷ್ಠವಾದಂಥ ಒಂದು ಸಮಯ. ಯಾಕೆಂದರೆ ಆವಾಗಲೇ ನಿಮಗೆ ಭಗವಂತನ ಅನುಗ್ರಹ ಸಿಗೋದು, ಭಗವಂತನ ದರ್ಶನ ಸಿಗೋದು. ಹಾಗಾಗಿ ಈ ತಿಂಗಳಲ್ಲಿ ಒಂದು ನದಿ ಸ್ನಾನ ಮಾಡಿ, ತುಂಬ ಒಳ್ಳೆಯದು. ಯಾವುದಾದ್ರೂ ನದಿ ಸ್ನಾನ ನೋಡ್ಕೊಂಡು ಹೋಗಿ. ಮಳೆ ಎಲ್ಲ ಕಡೆ ಜಾಸ್ತಿ ಇದೆ, ನೀರು ತುಂಬ ಪ್ರವಾಹದ ಮಟ್ಟಿಗೆ ಹರಿತಾ ಇರುತ್ತೆ. ನೋಡಿಕೊಂಡು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿ ಸ್ನಾನ ಮಾಡಿ. ನದಿ ಸ್ನಾನ ಮೀನರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಭಾಳ ಭಾಳ ಇಂಪಾರ್ಟೆಂಟ್. 13ನೇ ತಾರೀಕು ಕುಜ ಬದಲಾವಣೆ ಆಗಿದ ತಕ್ಷಣ ನಿಮಗೆ ಒಳ್ಳೆಯ ಸಮಯ ಬರಬೇಕಂದ್ರೆ 17ನೇ ತಾರೀಕುವರೆಗೂ ಕಾಯಬೇಕು. ಈ ಒಂದು 13, 14, 15, 16, 17 ಈ 5 ದಿನ ನೀವೇನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ಕೂಡ ಭಗವಂತನ ದರ್ಶನ ಮಾಡಿ. ನೀವು ಸುತ್ತಮುತ್ತ, ಈಗ ನೀವು ಮೈಸೂರಲ್ಲಿದ್ದೀರಾ, ಶಕ್ತಿಪೀಠ ಚಾಮುಂಡೇಶ್ವರಿ ದರ್ಶನ ಮಾಡಿ. ನೀವು ಧರ್ಮಸ್ಥಳ ಸುತ್ತಿದ್ದೀರಾ, ಆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ. ನೀವೇನಾದರೂ ಇದು ಸಿಗಂದೂರು ಚೌಡೇಶ್ವರಿ ಸುತ್ತಮುತ್ತ ಇದ್ದೀರಾ, ತಾಯಿನ ದರ್ಶನ ಮಾಡಿ. ಕೊಲ್ಲೂರು ಸುತ್ತಮುತ್ತ ಇದ್ದೀರಾ, ದರ್ಶನ ಮಾಡಿ. ಮಂತ್ರಾಲಯ ಸುತ್ತಮುತ್ತ ಇದ್ದೀರಾ, ರಾಯರನ್ನ ದರ್ಶನ ಮಾಡಿ. ಸೌಂದತ್ತಿ ಸುತ್ತಮುತ್ತ ಇದ್ದೀರಾ, ಎಲ್ಲಮ್ಮನ ದರ್ಶನ ಮಾಡಿ. ಇಲ್ಲ ತೀರಾ ನೀವು ಬೀದರ್ ಆ ಕಡೆ ಇದ್ದೀರಾ, ಹುಮ್ನಾಬಾದಲ್ಲಿ ವೀರಭದ್ರೇಶ್ವರ ದರ್ಶನ ಮಾಡಿ. ಹೀಗೆ ಯಾವ ಶಕ್ತಿಪೀಠ ಆಗುತ್ತೋ, ಯಾವ ಒಂದು ಶಿವನ ದರ್ಶನ ಮಾಡ್ತಿರೋ, ಯಾವ ವಿಷ್ಣುವಿನ ದರ್ಶನ ಮಾಡ್ತಿರೋ, ಈ 13ನೇ ತಾರೀಕಿಂದ ಕಂಟಿನ್ಯೂ 17ನೇ ತಾರೀಕುವರೆಗೂ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಶಕ್ತಿಪೀಠಗಳು ಅಥವಾ ಶಿವನ ಮೂಲಸ್ಥಾನಗಳು ಅಥವಾ ವಿಷ್ಣುವಿನ ಮೂಲಸ್ಥಾನಗಳು ದರ್ಶನ ಮಾಡಿ. ಎನರ್ಜಿನ ಗೇನ್ ಮಾಡ್ಕೊಳ್ಳಿ. 5 ಡೇಸು 17th ಮತ್ತೆ ಚೆನ್ನಾಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಟ್ಟಾರೆ ಒಂದು ಹಂತಕ್ಕೆ ಓಕೆ. ಬಟ್ ರಾಹು 12ನೇ ಮನೆ ಇರೋದ್ರಿಂದ ಸ್ವಲ್ಪ ಕಸಿಬಿಸಿ ಮಾಡ್ತಾನೆ. ಹೇಗೂ 7ನೇ ತಾರೀಕು ರಾಹು ಜಯಂತಿ ಇದೆ. ಅವತ್ತು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ರಾಹುವಿನ ನವಗ್ರಹಗಳಿರುತ್ತಲ್ಲ, ಅದರಲ್ಲಿ ರಾಹು ನಿಮಗೆ ನೈಋತ್ಯ ಮೂಲೆ ಅಂದರೆ ಕುಬೇರ ಮೂಲೆಯಲ್ಲಿ ರಾಹು ಕುತ್ಕೊಂಡಿರ್ತಾರೆ ನವಗ್ರಹಗಳಲ್ಲಿ. ಆ ಕುಬೇರ ಮೂಲೆ ಇರತಕ್ಕಂಥ ರಾಹುವಿನ ಅರ್ಚನೆ, ಪೂಜೆ ಇತ್ಯಾದಿ ಮಾಡೋದ್ರಿಂದ ರಾಹು ಜಯಂತಿ ದಿನ ರಾಹು ಶಾಂತಿ ಮಾಡ್ಕೊಂಡಂಗಾಗುತ್ತೆ. ರಾಹುವಿಂದ ಕೆಟ್ಟದ್ದಾಗಲ್ಲ. ಇನ್ನು ಕೇತು ಬಿಡಿ, ಗಣಪತಿಯ ಆರಾಧನೆ ಮಾಡಿ ಗಣಪತಿ ದರ್ಶನ ಮಾಡ್ತಿದ್ರೆ ಸಾಕು, ಕೇತು ನಿಮಗೆ ಅನುಗ್ರಹ ಮಾಡ್ತಾರೆ. 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ. ಆ ವ್ರತವನ್ನು ಖಂಡಿತ ಮಾಡ್ಕೊಳ್ಬೇಕು ನೀವು. ಅಂದರೆ ನಿಮಗೆ ಪದ್ಧತಿ ಇತ್ತಂದರೆ ಮಾಡ್ಕೋಬೇಕು, ಮಿಸ್ ಮಾಡಬೇಡಿ. 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ ಆಗುತ್ತೆ. ಅಲ್ಲಿಂದ 15 ದಿನ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ. ಈ 15 ದಿನ ಪಿತೃಗಳು ಮೀಸಲಾಗಿರ್ತಕ್ಕಂಥ ಒಂದು ಸಂದರ್ಭ, ದಿನಗಳು. ಹಾಗಾಗಿ ಸಾಧ್ಯವಾದಷ್ಟು ಈ 15 ದಿನದಲ್ಲಿ ಪಿತೃಗಳಿಗೆ ಪೂಜೆ ಮಾಡುವಂಥದ್ದು, ಸ್ವಯಂಪಾಕ ನೀಡುವಂಥದ್ದು, ದಾನ ಧರ್ಮ, ನದಿ ಸ್ನಾನ, ಮತ್ತು ತಿಲೋದಕ, ಪಿಂಡ ಪ್ರದಾನ, ತಿಲತರ್ಪಣ, ಶ್ರಾದ್ದಾದಿಗಳನ್ನು ಮಾಡುವಂಥ ಯಾವ ಪದ್ಧತಿ ಇದೆಯೋ ಆ ಪದ್ಧತಿಯನ್ನು ಅನುಸರಣೆ ಮಾಡಿ. ಪಿತೃಪಕ್ಷದಲ್ಲಿ 15 ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. 8ನೇ ತಾರೀಕು ಸೆಪ್ಟೆಂಬರಿಂದ 21ನೇ ತಾರೀಕು ಸೆಪ್ಟೆಂಬರ್ವರೆಗೂ ನಿಮಗೆ ಇರುತ್ತೆ. 21ನೇ ತಾರೀಕೆ ಮಹಾಲಯ ಅಮಾವಾಸ್ಯೆ. ಈ ಮಧ್ಯೆ 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಬರುತ್ತೆ. ವಿಶ್ವಕರ್ಮ ಜನಾಂಗದವರಿಗೆ ವರ್ಷದಲ್ಲೇ ಅತಿ ದೊಡ್ಡ ಹಬ್ಬ. ಯಾಕಂದರೆ ಅವ್ರ ಕುಲದೇವರವರು, ಅವರಿಂದನೇ ಇವರು ಬದುಕ್ತಾ ಇರೋದು. ನೀವು ವಿಶ್ವಕರ್ಮರ, ನೀವು ಬದುಕ್ತಾ ಇರೋದು, ನಿಮ್ಮ ಜೀವನ ಕೊಟ್ಟರು ಯಾರು? ನಿಮ್ಮ ವಿಶ್ವಕರ್ಮರು. ಅವರನ್ನು ಜಯಂತ್ಯೋತ್ಸವದಲ್ಲಿ ನೀವು ವಿಶೇಷವಾಗಿ ಆರಾಧನೆ ಮಾಡಿ, ಪೂಜೆ ಮಾಡೋದು ಭಾಳ ಮುಖ್ಯ, ಭಾಳ ವಿಶೇಷ ಮಾಡಿ, ಒಳ್ಳೆಯದಾಗುತ್ತೆ. 22ನೇ ತಾರೀಕು ನವರಾತ್ರಿ ಪ್ರಾರಂಭ ಆಗುತ್ತೆ. ನವರಾತ್ರಿಯಲ್ಲಿ ನಿಮಗೆ ಒಂದು ಒಳ್ಳೆಯ ದೇವಿಯ ಶಕ್ತಿ ಸಿಗುತ್ತೆ. 29ನೇ ತಾರೀಕು ಸರಸ್ವತಿ ಪೂಜೆ ಇದೆ. ಹಾಗೆ 30ನೇ ತಾರೀಕು ದುರ್ಗಾಷ್ಟಮಿ ಇರುತ್ತೆ. ನಾನು ನಿಮಗೆ ವಿಶೇಷವಾಗಿ ಒಂದು ಸ್ತೋತ್ರವನ್ನು ಕೊಡ್ತೀನಿ. ಯಾಕೆ ಅಂತಂದರೆ ಈ ಶುಕ್ರ ಕುಜ ಎರಡೂ ಚೆನ್ನಾಗಿಲ್ಲ, ಕೇತುನು ಚೆನ್ನಾಗಿಲ್ಲ, ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುವಂಥ ಸಾಧ್ಯತೆಗಳು ಇರುತ್ತಲ್ಲ, ಅದನ್ನ ಸ್ವಲ್ಪ ಬ್ರೇಕ್ ಮಾಡೋದಕ್ಕೆ ಏನಾದರೂ ಒಂದು ನಿಮಗೆ ಅನುಕೂಲ ಆಗಲಿ ಅಂಥೇಳಿ ನಾನು ನಿಮಗೆ ಒಂದು ಸ್ತೋತ್ರವನ್ನು ಹೇಳ್ತೀನಿ. ಆ ಸ್ತೋತ್ರವನ್ನು ನಿತ್ಯ ಕೇಳಿ, ಯೂಟ್ಯೂಬಲ್ಲಿ ಕೇಳ್ಬೋದು, ಅಥವಾ PDF ಸಿಕ್ಕರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಹೇಳ್ಬೋದು, ಅಥವಾ ಪುಸ್ತಕದಲ್ಲಿ ನೀವು ಸ್ತೋತ್ರವನ್ನು ಪಠಿಸ್ಬೋದು, ನಿಮ್ಮ ಅನುಕೂಲ. ನನ್ನ ಒಂದು ನಿಮಗೆ ಹೇಳುವಂಥ ಸಜೆಷನ್ ಏನಪ್ಪ ಅಂದರೆ ಕೇಳಿ, ಅದರಿಂದ ನಮ್ಗೆ ಸ್ಪಷ್ಟತೆಯೂ ಇರುತ್ತೆ, ಕಿವಿಗೆ ಆನಂದವಾಗೂ ಇರುತ್ತೆ.
ಚಂದ್ರಲಾ ಪರಮೇಶ್ವರಿ ಅಷ್ಟಕಂ ಅಂತೇಳಿ ಒಂದು ಮಂತ್ರ ಬರುತ್ತೆ. ತುಂಬ ವಿಶೇಷವಾದಂಥ ಸ್ತೋತ್ರ ಇದು. ಚಂದ್ರಲಾ ಪರಮೇಶ್ವರಿ ಅಷ್ಟಕಂ ಅನ್ನುವಂಥ ಸ್ತೋತ್ರ. ಈ ಸ್ತೋತ್ರವನ್ನು ನೀವು ಕೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ನೆಗೆಟಿವ್ ಇದ್ರೂ ದೂರ ಆಗುತ್ತೆ. ಆ್ಯಂಡ್ ಮೋರೋವರ್ ಈ ತಿಂಗಳಲ್ಲಿ ಯಾವುದೂ ಶುಭ ಕಾರ್ಯ ಮಾಡೋಕ್ಕೆ ಹೋಗ್ಬೇಡಿ. ಈ ತಿಂಗಳಲ್ಲಿ ಯಾವುದೂ ಶುಭ ಕಾರ್ಯ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ವಾಹನ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಮನೆನ ಕಟ್ಟುವಂಥದ್ದು, ಬಂಗಾರ ಕೊಳ್ಳುವಂಥದ್ದು ಯಾವುದೇ ಮಾಡಬೇಡಿ. ಈ ತಿಂಗಳೆಲ್ಲ ನೀವು ತುಂಬ ಸ್ಪೆಂಡ್ ಮಾಡಿದ್ರೆ ಸಾಕು. ಈ ತಿಂಗಳು ಸ್ಪೆಂಡ್ ಮಾಡಿದ್ರೆ ಮುಂದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು. ಭಗವಂತನ ಕೃಪಾಶೀರ್ವಾದ ಖಂಡಿತ ನಿಮಗೆ 100% ಸಿಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಳ್ಳಿ. ಯಾವುದೇ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಈ ತಿಂಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವುದನ್ನು ಕೂಡ ಮಾಡೋದು ಬೇಡ. ಏನೇ ಮಾಡಿದ್ರು 22 ನಂತರ ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಯಾವುದೂ ಮಾಡೋದು ಬೇಡ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಡಿಸಿಷನ್ನ ಆತರವಾಗಿ ತಗೊಂಡು ಯಾರನ್ನು ನಂಬಿ ದುಡ್ಡು ಹಾಕಿ ಮೋಸ ಹೋಗೋದು ಇತ್ಯಾದಿಗಳು ಬೇಡ. ಧೈರ್ಯವಾಗಿರಿ. ಭಗವಂತ ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.